ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಪ್ರಧಾನಿ ಮೋದಿಯನ್ನ ಭೇಟಿಯಾದ ಆರ್ಎಸ್ಎಸ್ ಮುಖ್ಯಸ್ಥ. ಭಾರತ ಪಾಕ್ ಗಡಿಯಲ್ಲಿ ಇದೀಗ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ಆರ್ಎಸ್ಎಸ್ ಮುಖ್ಯಸ್ಥ ಭೇಟಿ ಮಾಡಿದ್ದಾರೆ. 7LKMನ ಪಿಎಂ ನಿವಾಸದಲ್ಲಿ ಮೋಹನ್ ಭಾಗವತ್ ಅವರು ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿದ್ರು. 11 ವರ್ಷಗಳ ಬಳಿಕ ಇದೇ ಮೊದಲ ಬಾರಿ ಮೋದಿ ನಿವಾಸಕ್ಕೆ ಅವರು ತೆರಳಿ ಭೇಟಿಯನ್ನ ಮಾಡಿದ್ರು. ಸದ್ಯ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಸನ್ನಿವೇಶ ಈಗಾಗಲೇ ನಿರ್ಮಾಣ ಆಗಿದೆ. ಪ್ರಧಾನಿ ಮೋದಿಯನ್ನ ಈ ವಿಚಾರವಾಗಿ ಚರ್ಚೆ ನಡೆಸೋದಕ್ಕೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮೋದಿ ಅವರ 7LKM ನಿವಾಸದಲ್ಲಿ ಹೋಗಿ ಅವರನ್ನ ಭೇಟಿ ಮಾಡಿದ್ರು. ಉಭಯ ನಾಯಕರು ಸಹ ಚರ್ಚೆಯನ್ನು ನಡೆಸಿದ್ದಾರೆ. ಈ ಭಾರತ ಹಾಗೂ ಪಾಕ್ ಗಡಿಯಲ್ಲಿನ ಯುದ್ಧದ ಸನ್ನಿವೇಶ ಕುರಿತಾಗಿ ನಿಮಗಾಗಲೇ ಗೊತ್ತಿದೆ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ 26 ಅಮಾಯಕರನ್ನ ಉಗ್ರರು ಗುಂಡೇಟಿನಲ್ಲಿ ಅವರನ್ನ ಹತ್ಯೆಯನ್ನ ಮಾಡಿದ್ರು. ಹೀಗಾಗಿ ಪಾಕ್ ಹಾಗೂ ಭಾರತ ಈ ನಡುವೆ ಯುದ್ಧದ ಸನ್ನಿವೇಶ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಇದ್ರ ಜೊತೆಗೆ ಪಾಕಿಸ್ತಾನದಿಂದ ಕದನ ವಿರಾಮ ಸಹ ಸತತವಾಗಿ ನಡೀತಾ ಇದೆ. ಹೀಗಾಗಿ ಅಲ್ಲಿ LOCನಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಪಾಕ್ ಗುಂಡಿನ ದಾಳಿಯನ್ನು ನಡೆಸಿದ್ರೆ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನ ನೀಡ್ತಾನೆ ಇದೆ. ಈಗಾಗಲೇ ಇಂದು ಸರಣಿ ಸಭೆಗಳನ್ನು ಸಹ ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ. ಇದರ ಜೊತೆಗೆ ಸೇನೆಗೆ ಪರಮಾಧಿಕಾರವನ್ನು ಸಹ ಪ್ರಧಾನಿ ಮೋದಿ ನೀಡಿದ್ದಾರೆ. ಈ ಮಧ್ಯೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ.